ಬೀದರ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಕ್ರೆಡಿಟ್ ವಾರ್ ಶುರುವಾಗ್ತಾ ಇದೆ. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ ಶುರುವಾಗಿದೆ. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರ ಇದೀಗ ರಾಜಕೀಯ ಫೈಟ್ ನ ಟಚ್ ಪಡ್ಕೊಂಡಿದೆ. ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಮಾಜಿ ಸಚಿವ ಭಗವಂತ್ ಖೂಬಾ ನಡುವೆ ಸಮರ ಶುರುವಾಗಿದೆ ಕ್ರೆಡಿಟ್ ವಾರ್ಗೋಸ್ಕರ. ಇದೀಗ ನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕಿದ್ದಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಖೂಬಾ ಭಾವಚಿತ್ರ ಇರುವ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ದಾರೆ ಕಿಡಿಗೇಡಿಗಳು. ಫ್ಲೆಕ್ಸ್ ಹರಿದು ಹಾಕಿದ್ದಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಕಿಡಿಕಾರ್ತಾ ಇದ್ದಾರೆ. ಬಳ್ಳಾರಿಯಂತೆ ಬೀದರ್ನಲ್ಲೂ ಬ್ಯಾನರ್ ಗಲಾಟೆ ಮಾಡುವ ಹುನ್ನಾರ ಅಂತ ಕಿಡಿಕಾರ್ತಾ ಇದ್ದು, ಪಾಪನಾಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಬಿಜೆಪಿ ಶಾಸಕರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಬಿಜೆಪಿ ಶಾಸಕರು ಹಾಗೂ ಪೊಲೀಸರ ಮಧ್ಯ ವಾಗ್ವಾದ ಆಯಿತು. ಅಡಿಷನಲ್ ಎಸ್ಪಿ ಚಂದ್ರಕಾಂತ್ ಪೂಜಾರಿ ಮೇಲೆ ಶಾಸಕ ಸಿದ್ದು ಪಾಟೀಲ್ ಗರಂ ಆಗಿದ್ದಾರೆ. ನಾವು ಪಾಕಿಸ್ತಾನದಲ್ಲಿದ್ದೀವಾ ಅಥವಾ ಹೆಂಗೆ, ದೇವಸ್ಥಾನಕ್ಕೆ ಹೋಗೋ ಸ್ವಾತಂತ್ರ್ಯನೂ ನಮ್ಗಿಲ್ವಾ, ಎಲ್ಲಿದ್ದೀವಿ ನಾವು ಅಂತ ಪೊಲೀಸರ ವಿರುದ್ಧ ಶಾಸಕ ಸಿದ್ದು ಪಾಟೀಲ್ ಕೂಡ ಕಿಡಿಕಾರಿದ್ರು. ನೋಡಿ, ಇದು ಈ ಸಲ ಬೀದರ್ನಲ್ಲಿ MP ಸಾಗರ್ ಈಶ್ವರ್ ಖಂಡ್ರೆ ಇದ್ದಾರೆ. ಬಟ್ ಖೂಬಾ ಅವರಿದ್ದಾಗ ನಾನು ಪ್ರಧಾನಮಂತ್ರಿಗಳ ಹತ್ರ ಕಾಳಿ ಬೇಡಿ ಇಲ್ಲಿಗೆ ಅನುದಾನವನ್ನು ತಂದಿದ್ದೆ, ಇವ್ರು ಕ್ರೆಡಿಟ್ ತಗೊಳಕ್ ಬಂದ್ಬಿಟ್ರೆ ಬಿಡ್ತೀವ ಅಂತ ಅವರು. ಶಿಸ್ತುಬದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನಂತಂದ್ರೆ एकदम ಶಿಸ್ತುಬದ್ಧ ಕಾರ್ಯಕರ್ತರು. ನೇರವಾಗಿ ಹೋಗ್ತೀವಿ ದೇವಸ್ಥಾನಕ್ಕೆ, ದರ್ಶನ ತಗೋತೀವಿ, ವಾಪಸ್ ಬರ್ತೀವಿ. ನಾವು ಅವ್ರ ಟೆಂಟಿಗೆ ಮುಟ್ಟಲ್ಲ, ಅವ್ರ ಕುರ್ಚಿಗೆ ಮುಟ್ಟಲ್ಲ ಅಂತ ಅಪ್ಪೇಸಿ ಮಂದಿದ ನಾವು ಟೆಂಟಿಗೆ ಮುಟ್ಟಲ್ಲ. ಭಗವಂತ ಖೂಬಾ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 23 ಕೋಟಿ ಹಣವನ್ನು ತಂದಿದ್ದು ಅದು ಸತ್ಯ ಇದೆ. ಆ ಸತ್ಯವನ್ನ ಮರಿಮಾಚಲಿಕ್ಕೆ ಇವತ್ತು ಸುಳ್ಳಿನ ಸರದಾರ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ ಇಡೀ ಬೀದರ್ ನಗರದಲ್ಲಿ ಕಟೌಟ್ಗಳನ್ನು ಹಾಕಿಕೊಂಡು ಸತ್ಯವನ್ನ ಮರೆಮಾಚಿ ಸುಳ್ಳನ್ನ ಇವತ್ತು ತೋರಿಸ್ಲಿಕ್ಕೆ ಹೊಂಟಿದ್ದಾರೆ. ಈಶ್ವರ್ ಖಂಡ್ರೆ ಅವರೇ ಮತ್ತು ಸಾಗರ್ ಅವರೇ ಪಾಪನಾಶ್ ದೇವಸ್ಥಾನದ ನಡೀತಿರುವ ಕಾಮಗಾರಿಗಳಲ್ಲಿ ನಿಮ್ಮ ಕೊಡುಗೆ, ತಂದೆ ಮಗನ ಕೊಡುಗೆ ಶೂನ್ಯ. ಭಗವಂತ ಖೂಬಾ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 23 ಕೋಟಿ ಹಣವನ್ನು ತಂದಿದ್ದು ಅದು ಸತ್ಯ ಇದೆ. ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಶಿವಯ್ಯ ನೀಡ್ತಾರೆ. ಶಿವಯ್ಯ, ಇದೀಗ ಸದ್ಯದ MP ಸಾಗರ್ ಅವರು ಈಗ ನನ್ನ ಅವಧಿಯಲ್ಲಿ ನಾನು ತಂದಂತಹ ಅನುದಾನ ಇವ್ರ ಹೆಸರು ಹಾಕಬಿಟ್ರೆ ಬಿಟ್ಬಿಡ್ತೀವ ಅಂತ ಇವರು ಕೂಡ ಈಗ ಕ್ರೆಡಿಟ್ ವಾರ್ ಶುರು ಮಾಡಿದ್ದಾರೆ. ಎಲ್ಲಿ ತನಕ ಬಂದು ನಿಂತಿದೆ ಆರೋಪ ಪ್ರತ್ಯಾರೋಪ, ಏನಂತಾರೆ, ಹೆಂಗೆಷ್ಟು MP ಅಲ್ಲಿ? ವಿದ್ಯಾ, ನಿಜವಾಗ್ಲೂ ಏನು ಬೀದರ್ನಲ್ಲಿ ಪಾಪನಾಶ ಜೀರ್ಣೋದ್ಧಾರ ಅಭಿವೃದ್ಧಿ ಹೆಸರಿನಲ್ಲಿ ಏನು ಕ್ರೆಡಿಟ್ ವಾರ್ ನಡೀತಾ ಇದೆ. ಸದ್ಯಕ್ಕಂತೂ ಈ ಒಂದು ಪ್ರತಿಭಟನೆ ಸಾಕಷ್ಟು ಒಂದು ತಾರಕಕ್ಕೇರಿದೆ. ಸದ್ಯಕ್ಕೆ ಪಾಪನಾಶ ಮಹಾದ್ವಾರದ ಬಳಿ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್, ಮಾಜಿ ಸಂಸದ ಭಗವಂತ್ ಖೂಬಾರನ್ನ ಪೊಲೀಸರು ತಡೆದಿದ್ದಾರೆ. ಈ ಭಾಗದಲ್ಲಿ ಹಿಂಭಾಗದ ಒಂದು ದ್ವಾರದ ಬಳಿ ಸದ್ಯಕ್ಕೆ ಬಿಜೆಪಿ ಕಾರ್ಯಕರ್ತರು ರಸ್ತೆ ಮೇಲೆ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರಗಳ ಘೋಷಣೆಗೆ ಹೋಗ್ತಾ ಇದ್ದಾರೆ. ಹಿಂದೂ ವಿರೋಧಿ ಈಶ್ವರ್ ಖಂಡ್ರೆ ವಿರುದ್ಧ ಧಿಕ್ಕಾರಗಳ ಘೋಷಣೆ ಕೊಡ್ತಾ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಏನು ಇವರಿಬ್ಬರನ್ನ ಹತೋಟಿಗೆ ತರುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ ರಸ್ತೆ ಸದ್ಯಕ್ಕೆ ತಡೆದು, ಅಂದ್ರೆ ಟ್ರಾಫಿಕ್ ಜಾಮ್ ಆಗಿದೆ. ಈ ಬಿಜೆಪಿ ಕಾರ್ಯಕರ್ತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಏನು ಮಾಜಿ ಸಂಸದ ಭಗವಂತ್ ಖೂಬಾ ಅವ್ರದ್ದು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ನಾನು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಕೊಡುಗೆ ಇದೆ, ನಾವು ಸಾಕಷ್ಟು ಪ್ರಯತ್ನ ಮಾಡಿ ಪಾಪನಾಶ ಅಭಿವೃದ್ಧಿಗೆಂದು ಹಣ ನಾವು ತಂದಿದ್ವಿ. ಆದ್ರೆ ಈಗಿರುವ ಸಂಸದ ಸಾಗರ್ ಖಂಡ್ರೆ ಅವರು ಅದನ್ನ ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ಇದನ್ನ
ಕಾಮಗಾರಿಯನ್ನ ನಾನು ಮಾಡಿದ್ದೀನಿ ಅಂತ ನಗರದ ಎಲ್ಲಾ ಕಡೆ ಬ್ಯಾನರ್ ಅಳವಡಿಕೆ ಮಾಡಿ ಅದರ ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ಆದ್ರೆ ಇದು ಶುದ್ಧ ಸುಳ್ಳು ಅಂತ ಭಗವಂತ್ ಖೂಬಾ ಅವರ ಮಾತಾಗಿದೆ. ಒಟ್ನಲ್ಲಿ ಏನು ಪಾಪನಾಶ್ ಅಭಿವೃದ್ಧಿ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಏನು ಜಟಾಪಟಿ ಇದೆ ಈಗ ಸಾಕಷ್ಟು ಕ್ಷಣ ಕ್ಷಣಕ್ಕೂ ತಾರಕಕ್ಕೇರ್ತಿದೆ. ಯಾಕಂತಂದ್ರೆ ಈಗ ಏನು ಬಿಜೆಪಿ ಕಾರ್ಯಕರ್ತರು ಗುಂಪಾಗಿ ಸಾಕಷ್ಟು ವಿವಿಧ ಭಾಗಗಳಿಂದ ಪಾಪನಾಶ್ನ ಮಹಾದ್ವಾರದ ಬಳಿ ಬರ್ತಾ ಇದ್ದಾರೆ. ಇಲ್ಲಿ ಕೂಡ ಡಿವೈಎಸ್ಪಿ ಆಗಿರ್ಬೋದು, ಅಡಿಷನಲ್ ಎಸ್ಪಿ ಆಗಿರ್ಬೋದು, ಸಾಕಷ್ಟು PSI ಅವರು ಕೂಡ ಈ ಒಂದು ಬಿಜೆಪಿ ಕಾರ್ಯಕರ್ತರನ್ನು ಹತೋಟಿಗೆ ತರುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಈ ಬಿಜೆಪಿ ಮತ್ತು ಕಾಂಗ್ರೆಸ್ ದೇವಸ್ಥಾನ ವಿಚಾರದಲ್ಲೂ ಕೂಡ, ಅನುದಾನ ವಿಚಾರದಲ್ಲೂ ಕೂಡ ಇವರ ಒಂದು ಜಟಾಪಟಿ ಸಾಕಷ್ಟು ಸಾರ್ವಜನಿಕರಿಗೂ ಒಂದು ಸಮಸ್ಯೆ ಆಗ್ತಾ ಇದೆ. 1 ಕಿಲೋಮೀಟರ್ ರಸ್ತೆ ಸಂಚಾರವನ್ನ ಈಗ ಟ್ರಾಫಿಕ್ ಜಾಮ್ ಆಗಿದೆ, ಸಂಚಾರ ಕೂಡ ಸ್ಥಗಿತವಾಗಿರುವಂತದ್ದು. ಇವರೆಲ್ಲರನ್ನ ತಿಳಿಗೊಳಿಸುವ ಪ್ರಯತ್ನ ಮಾಡುವಲ್ಲಿ ಪೊಲೀಸರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವ ಹಂತಕ್ಕೆ ತಲುಪುತ್ತೆ ಅಂತ ಇನ್ನೂ ಕಾದು ನೋಡ್ಬೇಕಾಗಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್ಗೆ.